ಕೆಲವೊಂದು ಟ್ರಿಪ್ಗಳು ಪ್ಲೇಸ್ ನೋಡಕ್ಕಲ್ಲ, ಒಂದು ಎಕ್ಸ್ಪೀರಿಯನ್ಸ್ಗಾಗಿ. ಈ ಜರ್ನಿ ಕೂಡ ಹಾಗೆ ಸ್ಟಾರ್ಟ್ ಆಯ್ತು. ಕರ್ನಾಟಕದಲ್ಲಿರೋ ಒಂದು ಪ್ಲೇಸ್ ಹಿಸ್ಟ್ರಿ ಇದೆ, ಬ್ರೀತ್ ಟೇಕಿಂಗ್ ವ್ಯೂಸ್ ಇದೆ, ಮತ್ತೆ ಇವತ್ತಿಗೂ ಉತ್ತರ ಸಿಗದ ಕೆಲವು ಮಿಸ್ಟರಿ ಕೂಡ ಅಲ್ಲಿವೆ. ಆ ಪ್ಲೇಸ್ಗೆ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಪ್ಲಾನ್ ಮಾಡ್ತಿದೆ. ಫೈನಲಿ ಆ ದಿನ ಬಂತು. ನಾಳೆ ಬೆಳಿಗ್ಗೆ ಒಂದು ಟ್ರಿಪ್ ಪ್ಲಾನ್ ಇದೆ. ಆದ್ರೆ ನಾರ್ಮಲ್ ಆಗಿ ಟ್ರಿಪ್ ಮುಂಚೆ ನೈಟ್ ಯಾರಿಗೂ ನಿದ್ರೆ ಬರಲ್ಲಲ್ವಾ? ನನಗೂ ಹಾಗೆ ಆಗ್ತಿದೆ. ಟೈಮ್ ಈಗ ಆಲ್ರೆಡಿ ಲೇಟ್ ಆಗಿದೆ, ಆದ್ರೂ ನನ್ನ ಮೈಂಡ್ ಫುಲ್ ಆಕ್ಟಿವ್ ಇದೆ. ಪ್ರಿಪರೇಷನ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಬ್ಯಾಗ್ ರೆಡಿ ಇದೆ, ಹೆಲ್ಮೆಟ್ ರೆಡಿ ಇದೆ, ಮತ್ತೆ ನನ್ನ ಗಾಡಿ ಕೂಡ ರೋಡ್ ಟ್ರಿಪ್ಗೆ ರೆಡಿಯಾಗಿ ನಿಂತಿದೆ. ಡೆಸ್ಟಿನೇಷನ್ ಈಗಲೇ ರಿವೀಲ್ ಮಾಡಿದ್ರೆ ಸರ್ಪ್ರೈಸ್ ಇರಲ್ಲ. ಒಂದು ಹಿಂಟ್ ಕೊಡ್ತೀನಿ. ಅದೊಂದು ಹಿಸ್ಟಾರಿಕಲ್ ಪ್ಲೇಸ್. ಅಲ್ಲಿ ಟ್ರೆಕ್ಕಿಂಗ್ ಇದೆ, ಮೈಂಡ್ ಬ್ಲೋವಿಂಗ್ ವ್ಯೂಸ್ ಕೂಡ ಇದೆ, ಮತ್ತೆ ಇವತ್ತಿಗೂ ಜನಗಳು ಡಿಸ್ಕಸ್ ಮಾಡುವ ಕೆಲವು ಮಿಸ್ಟೇಕ್ ಕೂಡ ಅಲ್ಲಿದೆ. ಆ ಪ್ಲೇಸ್ ಯಾವುದು ಅಂತ ನಿಮಗೆ ಗೆಸಿದ್ರೆ ಕಾಮೆಂಟ್ ಅಲ್ಲಿ ಹೇಳಿ. ಹಲೋ ಗೈಸ್, ವೆಲ್ಕಮ್ ಟು ನನ್ನ ದುನಿಯಾ. ಮನೆ ಇವಾಗ ತಾನೇ ಬಿಟ್ಟಿದ್ದೀನಿ. ಆಲ್ರೆಡಿ ಲೇಟ್ ಆಗಿದೆ. ಟೈಮ್ ಬೇರೆ 7 ಕಾಲಾಗಿದೆ. ನಾನು ಅಂದ್ಕೊಂಡಿದ್ದು 5 ಕಾಲಿಗೆ ಎದ್ದು ಬೇಗ ಹೊರಟ್ಬಿಡೋಣ. ಬಿಸಿಲು ಬೇರೆ ಆಗುತ್ತೆ ಅಂದ್ಕೊಂಡ್ರೆ ನಿದ್ದೆಗೆ ಎಚ್ಚರನೇ ಆಗಲಿಲ್ಲ. ಜಸ್ಟ್ ಹೊಸಪೇಟೆ ಬೈಪಾಸ್ ಹತ್ರ ಬಂದಿದ್ದೀನಿ. ಹೊಸಪೇಟೆ ರೋಡ್ ಇವಾಗ ಬಿಡ್ತಾ ಇದ್ದೀನಿ. ಇಲ್ಲಿಂದ ಟ್ರಾಫಿಕ್ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ. ಟ್ರಾಫಿಕ್ ಮೊದಲು ಕೆಲಸ ಮಾಡ್ತಿದ್ದೀವಿ ರೋಡ್ PG ಸೆಂಟ್ರ್. ಅದೇ ನನ್ನ PG ಸೆಂಟ್ರು. ನಾನು ಮೊದಲು ವರ್ಕ್ ಮಾಡಿದ್ದಲ್ಲೇ ಇಲ್ಲ. ಎಷ್ಟೋ ದಿನ ಆಯಿತು ವ್ಲಾಗ್ ಮಾಡ್ತಾನೆ ಇದೆ. ಅವತ್ತು ಬಿಟ್ಟು ಇವತ್ತೇ ಸ್ಟಾರ್ಟ್ ಮಾಡ್ತಾ ಇರೋದು. ಯಾಕಂದರೆ ಫ್ಯಾಮಿಲಿ ಬೇರೆ ಡೆವಲಪ್ ಆಗ್ತಾಯಿತ್ತು ನಂದು. ಏನು ಹೇಳೋಣ, ನನ್ನ ಫ್ಯಾಮಿಲಿಗೆ ಒಬ್ಬ ಸಣ್ಣ ರಾಜ್ಕುಮಾರ ಬೇರೆ ಬಂದಾನೆ. ಅವನಿಂದ ಸಖತ್ ಬ್ಯುಸಿ ಇದ್ದೀನಿ. ಇವಾಗ ಬ್ಯುಸಿ ಶೆಡ್ಯೂಲ್. ಬೆಳಿಗ್ಗೆ ವರ್ಕಿಗೆ ಹೋಗ್ಬೇಕು, ಇಲ್ಲಿ ಮನೆಗೆ ಬಂದು ಪಾಪು ಎಲ್ಲ ಮ್ಯಾನೇಜ್ ಭಾರಿ ತ್ರಾಸ ಆಗ್ತಿದೆ. ಹಾಗಾಗಿ ವ್ಲಾಗು ಮಾಡೋಕ್ಕಾಗ್ತಿಲ್ಲ, ಏನು ಮಾಡೋಕ್ಕಾಗ್ತಿಲ್ಲ. ನಿಮ್ಮ ಮುಂದೆ ಸ್ಟಾರ್ಟ್ ಮಾಡೋಣ ಅಂತ ಈ ಜರ್ನಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಇವತ್ತು ನಾವು ಹೋಗ್ತಿರೋ ಅಂಜನಾದ್ರಿಗೆ ಹೋಗ್ತಾ ಇದ್ದೀನಿ. ನಾನು ಮತ್ತು ರಂಗ ಅವಾಗಲೇ ಹೇಳ್ದಂಗೆ ಅಂದವೇ ನೋಡೋಣ ಬನ್ನಿ, ಜೊತೆಗಿರುತ್ತೆ. ಈ ಟ್ರಿಪ್ಪಲ್ಲಿ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಸೇರಿ ಜೊತೆಗೆ ಹೋಗ್ತಿರೋದು. ಅದು 4,000 ಬಡ್ಜೆಟ್ ಇಟ್ಕೊಂಡು. ರಿಯಲಿ ಆಗುತ್ತಾ ಅದು? ನಿಯರ್ ಆದಂಗೆ ಇಲ್ಲೊಂದು ಏನದು ಹೈವೇ ರೋಡ್ ಇದೆ. ಆ ಕಡೆ ಈ ಕಡೆ ಸೇಮ್ ಕಾಡ್ದಾರಿ ಇದ್ದಂಗೆ ಬರೇ ಎಲ್ಲಿ ಮುಳುಗಳು ಇವಲ್ಲ. ಎಲ್ಲಿ ಮುಳುಗು ಒಂಥರ ಎಲ್ಲೋ ಯಾವುದೋ ದೊಡ್ಡ ಕಾಡಿಗೆ ಹೋದಾಗ. ಆ ಸೈಡ್ 2 ಲೈನ್ ಇದೆ, ಈ ಸೈಡ್ 2 ಲೈನ್. ಯಾಕೆ ಹಂಗೈತೆ ಅಂತ ನನಗೆ ಗೊತ್ತಿಲ್ಲ. ಈ ರೂಟಲ್ಲಿ ಹೋಗ್ಬೇಕಾದ್ರೆ ಎಲ್ಲಿ ಬೇಕೋ ಅಲ್ಲಿ ಬರೀ ಫ್ಯಾನ್ಗಳೇ ಕಾಣ್ತವೆ. ನನಗೆ ಸಿಗ್ತಿರೋ ಫಸ್ಟ್ನೇ ಟೋಲ್ ಇದು. ಇಲ್ಲಿಂದ ಒಂದು 1/4 ಗಂಟೆ ಇರ್ಬೋದೇನಷ್ಟೇ. ಇನ್ನೇನು ನಿಯರ್ ಬಂದೇ ಬಿಟ್ಟೆ. ನಮ್ಮ ಫ್ರೆಂಡನ್ನ ಕರ್ಕೊಂಡು ಅಲ್ಲಿಂದ ಮುಂದೆ ಮತ್ತೆ ಎತ್ಕೊಂಡು ಹೋಗ್ಬೇಕು. ಟೋಲ್ ಬಿಟ್ಟಿದ್ದೀನಿ. ಇವಾಗ ನಮ್ಮ ಅಣ್ಣ ಹಿಂಗೆ ಫೋನ್ ಹಾಕೊಂಡು ಹೋಗ್ಬೇಕು. ಕಾಲೇ ಸೈಡ್ ಇನ್ನೇನು 11 ಕಿಲೋಮೀಟ್ರು. ನಮ್ಮ ಅಣ್ಣ ಏನು ಎತ್ತಾಕೋಬೇಕು ಅಲ್ಲಿಂದ. ಪೆಟ್ರೋಲ್ ಇಲ್ಲೇ ಹಾಕ್ಸೋಣ ಅತ್ಲಾಗೆ. ಇಲ್ಲೇನು ಸೀನ್ ಆಯ್ತಪ್ಪ ಅಂದರೆ, ಒಂದು 2-3 ದಿನ ಮುಂಚೆನೇ ಒಂದು 260 ರೂಪಾಯಿ ಹಾಕ್ಸ್ಕೊಂಡಿದ್ದೆ ಪೆಟ್ರೋಲ್ನ. ಇಲ್ಲಿ 1,600 ರೂಪಾಯಿ ಎಕ್ಸ್ಟ್ರಾ ಹಾಕ್ಸ್ಕೊಳಕ್ಕೆ ಹೋದ. ಅಲ್ಲಿ 9.85 ಲೀಟ್ರು ಅಂದರೆ ಫುಲ್ ನೆಕ್ಕು ಪೆಟ್ರೋಲ್. ಫುಲ್ ತುಂಬ ರೇಂಜಾಗೆ ಬಂದಿತ್ತು. ಪೆಟ್ರೋಲ್ ಹಾಕ್ಸ್ಕೊಂಡು 1,100 ರೂಪಾಯಿ ಹಾಕ್ಸ್ಕೊಂಡೆ. 10 ಲೀಟ್ರ್ ಇದ್ರಾಗ ಒಂದು ಸ್ವಲ್ಪ ಇತ್ತಲ್ಲ, ಫುಲ್ಲು ತುಂಬಿಡ್ತದೆ ಚೂರು. ಅದಕ್ಕೆ ಗಾಡಿ ಮೆಲ್ಲು ಗಾಡಿ ಅದಕ್ಕೆ ಮೆಲ್ಲು ಕುಡಿತಾ ಇದ್ದೀನಿ. ಇಲ್ಲೊಂದು ಇನ್ನೇನು ನಿಯರೇ ನಮ್ಮ ರಂಗಣ ಊರಿಗೆ ನಿಯರೇ. ಇಲ್ಲಿ ಫ್ಯಾನ್ಗಳು ಅಂತ ಮಸ್ತಿದೆ. ಅದಕ್ಕೆ ನಾನು ಗಾಳಿ ಹೊರಗೆ ಬರ್ತೈತೆ ಏನೋ ಗೊತ್ತಿಲ್ಲ. ರಂಗಿ ಬರ್ತಾ ಇದ್ದೀನಿ. ರಂಗಿ ಹೋಗೋಣ ಬನ್ನಿ. ಹೆವಿ ಟ್ರಾಫಿಕ್ ಐತಿ. ಇಲ್ಲ ರೋಡೆಲ್ಲ ಕನ್ಸ್ಟ್ರಕ್ಷನ್ ಆಗ್ತೈತೆ. ಹೆವಿ ಟ್ರಾಫಿಕ್ ನಿಯರ್ ಕಾರಮಸಳಿಗೆ ಇನ್ನೇನು 6 ಕಿಲೋಮೀಟರ್ ಇದೆ. ಹೋದ್ಸಲಿ ಬಂದಾಗ ಅದೇ ರೆಸ್ಟೋರೆಂಟ್ ಅಲ್ಲಿ ಜ್ಯೂಸ್ ಕುಡ್ದೇನಪ್ಪ ನಾನು. ಅಂದ್ರೆ ಹೋದ್ಸಲಿ ಒಬ್ನೇ ಬಂದಿದ್ದೆ. ಈ ಸಲ ಇವನು ಬರ್ತೀನಿ ಅಂತ ಹೋಗೋಣ ಎಲ್ಗಾರು ದೂರ ಅಂತ ಪ್ಲಾನ್ ಇಟ್ಟು ಹೋಗ್ತಾ ಇದೀವಿ. ಫೋನ್ ಮಾಡ್ಬೇಕು ಇಲ್ಲಿದಾರ ಆಲ್ರೆಡಿ ನಿಯರ್. ಏನ್ ಊರ ಇವ್ರದೇನೆ
ಆಲ್ರೆಡಿ ಊರ್ ಹತ್ರ ಬಂದಿದ್ದಿಲ್ಲ. ಇದೇ ಕಾನ ಹೊಸಳಿ ಆಲ್ರೆಡಿ ಬಂದೆ. ನಮ್ಮ ಅಣ್ಣಯ್ಯ ಕಾಯ್ತವನಂತ. ಏನಾರು ಅಣ್ಣ ಬಂದ ಎಲ್ಲ ಊರ್ ಬಿಟ್ಟು ಹೋಗ್ತಾ ಇದೀವಿ ನಾವೆಲ್ಲ. ಮಚ್ಚ ಇಲ್ಲಿನ ಬಂದ ನಮ್ಮ ರಂಗಣ ಬಂದ. ಕಾಳಲ್ಲಿ ಇಳ್ಳಲ್ಲಿ ಏನೇನು ಮತ್ತೆ ಊಟ ಇವಾಗ ಆಗಿರೋದ್ರಲ್ಲ ತಿಂದಾರ ಬಂದಿತ್ತು. ಇದು ಸೆಕೆಂಡ್ ಟೋಲ್ ಗೇಟು. ಇಲ್ಲಿಂದ ಒಂದು ಪ್ಲ್ಯಾನ್ ಚೇಂಜ್ ಆಗುತ್ತೆ. ಇಲ್ಲಿ ಹುಲ್ಗಿ ಅಂತ ಒಂದು ದೇವಸ್ಥಾನ ಬರುತ್ತೆ ಮಾರಮ್ಮಂದು. ಇವಾಗ ಫಸ್ಟ್ ಹುಲ್ಗಿಗೆ ಹೋಗೋದು. ಹುಲ್ಗಿಯಿಂದ ಅಲ್ಲಿ ಅಂಜನಾದ್ರಿ ಒಂದು 23 ಕಿಲೋಮೀಟರ್ ಏನೋ ಆಗುತ್ತೆ. ಹೋಗ್ತಾ ಹಂಗೆ ಆನ್ ದ ವೇ ಇದೆಯಲ್ಲ, ಫಸ್ಟ್ ಅದನ್ನೇ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಚೇಂಜ್ ಆಗಿದೆ, ಜಸ್ಟ್ ಹೋಗೋ ಟೈಮಲ್ಲಿ ಚೇಂಜ್ ಆಗಿದೆ. ವಿಜಯನಗರದ ಶಿಲೆಗಳಿಗೆ ಜೀವ ತುಂಬಿದ ಜೀವಧಾರೆ, ಹಂಪಿಯ ವೈಭವಕ್ಕೆ ಸಾಕ್ಷಿಯಾಗಿ ಹರಿವ ಈ ಪುಣ್ಯ ತಾರೆ, ಇದೇ ನಮ್ಮ ತುಂಗಭದ್ರೆ. ಈ ಸೈಡ್ ನೇಚರ್ ಕೂಡ ಹಂಗೆ ಐತೆ. ಆ ಗುಡ್ಡದಲ್ಲಿ ಮರ ಗಿಡಗಳು ಹಸಿರು ಅಂದರೆ ಹಚ್ಚ ಹಸಿರಾಗಿ ಕಾಣುತ್ತೆ. ಹೋಗೋ ಟೈಮಲ್ಲಿ ಇಲ್ಲೊಂದು ಟನಲ್ ಬರುತ್ತೆ. ಇಷ್ಟು ದೊಡ್ಡದಾಗಿದೆ, ಮತ್ತು ಅದರೊಳಗೆ ಹೋದರೆ ಆ ಗಾಡಿಗಳು ಸೌಂಡ್ ಏನು ಚೆನ್ನಾಗಿ ಕೇಳಿಸುತ್ತೆ ಅಂದರೆ ವಾ, ಅಲ್ಟಿಯಾಗಿದೆ. ಉತ್ತರ ಕರ್ನಾಟಕದ ಫುಲ್ ಫೇಮಸ್ ಆಗಿರೋ ಜಾಗೃತ ಶಕ್ತಿ ಪೀಠ ತಾಯಿ ಹುಲಿಗೆಯಮ್ಮ ನೆಲೆಸಿರೋ ಶ್ರೀ ಕ್ಷೇತ್ರ ಹುಲಿಗಿ. ಇದು ಇರೋದು ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಹತ್ರ ಇರೋ ಈ ಕ್ಷೇತ್ರಕ್ಕೆ ದಿನ ಸಾವಿರಾರು ಜನ ಬರ್ತಾರಂತೆ. ಇಲ್ಲಿರೋ ದೇವರನ್ನು ಸೌದತ್ತಿ ರೇಣುಕಾ ಯಲ್ಲಮ್ಮ ದೇವಿಯ ಅವತಾರವೆಂದು ನಂಬ್ತಾರೆ. ಇದೇ ನಮ್ಮ ಫಸ್ಟ್ ಸ್ಟಾಪ್ ಆಯಿತು. ಇಲ್ಲಿಂದ ನೆಕ್ಸ್ಟ್ ಅಂಜನಾದ್ರಿಗೆ ಹೋಗೋಣ ಅಂತ ಇದ್ವಿ. ನಾವು ಹೋದಾಗೇನು ಅಷ್ಟೇನು ರಶ್ ಇರಲಿಲ್ಲ, ನಾರ್ಮಲ್ ಆಗಿತ್ತು. ಬಟ್ ಶುಕ್ರವಾರ ಅದು ಹೋಗಿದ್ದ ದಿನ ರಶ್ ಇರಲೇಬೇಕಿತ್ತು. ಲಗೇಜು, ಸ್ಲಿಪ್ಪರ್ ಬಿಡೋಕ್ಕೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ಮತ್ತು ಈ ಕಡೆ ಸೈಡ್ ನೋಡಿದ್ರೆ ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತಿದ್ದು ಊಟನೂ ಮಾಡ್ಕೊಂಡು ಎದ್ದೋಗ್ಬೋದು ಏನಾದ್ರು ತಂದಿದ್ರೆ. ಹೊಟ್ಟೆ ಬೇರೆ ಭಾರಿ ಎಸಿತಿತ್ತು ಅಂತ ಇಲ್ಲೇ ಕಾಣ್ತಿರೋ ಹೋಟ್ಲಿಗೆ ಹೋಗಿ ಇಡ್ಲಿ ವಡೆ ತಿಂದ್ವಿ. ನಾರ್ಮಲ್ಲು 150 ರೂಪಾಯಿ ಆಯ್ತಲ್ಲಿ ರೇಟ್. ಬರೀ 500 ರೂಪಾಯಿ. ನಾವೆಲ್ಲ ಅದಾವಲ್ಲ, ನಾವೆಲ್ಲ ಅದಾವೆ. ಮತ್ತೆ ಗಾಡಿ ಇಳಿದ್ರೆ ಎಲ್ಲ ತೋರಿಸಿ ಹೋಗ್ಬೋದು. ಯಾವ ರೂಟು? ಇದೇ ರೂಟಲ್ಲ? ಇದೇ ರೂಟ. ತಿಂಡಿ ಏನು ನಾರ್ಮಲಾಗಿ ಚೆನ್ನಾಗಿತ್ತು, ಅಷ್ಟಕ್ಕಷ್ಟೇ ಓವರ್ ಏನು ಅನ್ನಂಗಿಲ್ಲ. ಆಲ್ರೆಡಿ 10:50 ಆಗೈತೆ. ಇನ್ನು 23 ಕಿಲೋಮೀಟರ್ ಅಂತ ಅಂಜನಾದ್ರಿ. ಅಲ್ಲಿಗೆ ಹೋಗಿ ಸಿಗೋಣ. ಬಾಯ್.